ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ಡಿ ಟಾನ್ ಕನ್ನಡಿಗನ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನಲ್ಲಿ ಯಾರು ಹೀರೋ ಯಾರು ಝೀರೋ ಅನ್ನತಕ್ಕದ್ದನ್ನು ನೀವೇ ಡಿಸೈಡ್ ಮಾಡಬೇಕು. ಅದೇ ರೀತಿಯಾಗಿ ಇಷ್ಟು ದಿನ ತಾನೇ ಹೀರೋ, ಸ್ವಯಂ ಘೋಷಿತ ಹೀರೋ ಈ ಬಿಗ್ ಬಾಸ್ನಿಂದ ಹೊರ ಬಂದಿದ್ದಾರೆ. ಯಾರಪ್ಪ ಅಂತಂದರೆ ಅದೇ ಮೊನ್ನೆ ಜನರೆದುರಿಗೆ ಬೊಬ್ಬಿರಿದು ಬಿಟ್ಟು ನಾನೇ ಬಿಗ್ ಬಾಸ್ ವಿನ್ನರ್ ಅಂತಕ್ಕಂಥದ್ದು ಹೇಳಿದಂತಹ ಧ್ರುವಂತ್ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾನೆ. ಅದೇ ರೀತಿಯಾಗಿ ನಿನ್ನೆ ಮಿಡ್ನೈಟ್ ಸಂಜೆ 7 ಗಂಟೆವರೆಗೂ ವೋಟಿಂಗ್ ಲೈನಪ್ ಓಪನ್ ಇತ್ತು. ಅದಾದ ಬಳಿಕ ಯಾರು ಅತೀ ಕಡಿಮೆ ಬಿಗ್ ಬಾಸ್ ವೋಟಿಂಗನ್ನು ಪಡ್ಕೊಂಡಿರ್ತಾರೋ ಅಂತಹ ವ್ಯಕ್ತಿಗಳನ್ನು ಬಿಗ್ ಬಾಸ್ ನಿನ್ನೆ ಆಚೆ ಕಳಿಸಿದ್ದಾರೆ. ಆ ವ್ಯಕ್ತಿಯೇ ಧ್ರುವಂತ್ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ಯಾವ ರೀತಿಯಲ್ಲಿ ನಮಗೆ ಗಿಲ್ಲಿಗೆ ಸಮ ಅಂತಲೇ ಹೇಳ್ಬೋದು. ಯಾಕಂತಂದರೆ ಟಾಪ್ ಟೇಬಲ್ 1ನಲ್ಲಿರ್ತಕ್ಕಂಥದ್ದು ಮೊದಲಿನಿಂದ ಹಿಡಿದು ಇಲ್ಲಿ ತನಕನೂ ಸಹ ಟಾಪ್ ಟೇಬಲ್ 1ರಲ್ಲಿದ್ದಂತಹ ವ್ಯಕ್ತಿ ಗಿಲ್ಲಿ. ಆ ಗಿಲ್ಲಿನ ಸೈಡ್ ಇಟ್ಬಿಟ್ಟು ಇವರು ಧ್ರುವಂತ ನಾನೇ ವಿನ್ನರ್ ಅಂತಕ್ಕಂಥದ್ದನ್ನ ಜನರ ಮುಂದೆ ತಾನು ಮೊನ್ನೆ ಪ್ರೋಮೋದಲ್ಲಾಗಿರ್ಬೋದು, ಎಪಿಸೋಡ್ನಲ್ಲಾಗಿ ಆತ ಬೊಬ್ಬೆ ಹೊಡೆದಿದ್ದು ಎಲ್ಲರೂ ನೋಡಿರ್ತೀರ. 16+1 ಅನ್ನುವಂತಹ ಒಂದು ಪದಕ್ಕೆ ಆ ವ್ಯಕ್ತಿ ಅನರ್ಹ ಅಂತಲೇ ಹೇಳ್ಬೋದು. ಅದಾದ ಬಳಿಕ ವೀಕೆಂಡ್ನಲ್ಲೂ ಸಹ ಕಿಚ್ಚ ಸುದೀಪ್ ಅವರು ಇಡೀ ಸೀಸನ್ ಚಪ್ಪಾಳೆಯನ್ನು ಧ್ರುವಂತ್ ಅವರಿಗೆ ನೀಡ್ತಿರ್ತಾರೆ. ಅದಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಾದಂತಹ ಅಬ್ಬರ ನೋಡಿ ಕಲರ್ಸ್ ಕನ್ನಡ ವಾಹಿನಿಯು ಸಹ ತನ್ನ ಜನರ ಮನವಿಯನ್ನು ಸ್ವೀಕರಿಸಿಕೊಂಡು ವಾರದ ಚಪ್ಪಾಳೆ ಅಂತ ಮತ್ತೆ ಬದಲಾಯಿಸಿ ರೀಪೋಸ್ಟನ್ನು ಸಹ ಮಾಡಿರ್ತಾರೆ. ಆದರೆ ಇದು ಒಂದು ನೋಡೋದಾದರೆ ಕಿಚ್ಚನಿಗೆ ಒಂದು ಹಿನ್ನಡೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಹೊರಗಡೆ ಆಗಲಿ ಒಳಗಡೆ ಆಗಲಿ ಗಿಲ್ಲಿ ಅಷ್ಟರ ಮಟ್ಟಿಗಿದೆ. ಅಂಥದ್ದು ಇರಬೇಕಾದ್ರೆ ಎಲ್ಲ ಸೀಸನ್ನ ಎಂಟರ್ಟೈನರ್ ಅಂತಂದು ಧ್ರುವಂತಿಗೆ ಆ ಲೈನ್ ಕೊಡ್ತಾರಲ್ವ, ಅದು ಯಾವ ಜನ ಸಹ ಒಪ್ಪಲಿಲ್ಲ. ಸ್ವತಃ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಕಂಟೆಸ್ಟೆಂಟ್ಗಳು ಸಹ ಅದನ್ನು ಒಪ್ಪಲಿಕ್ಕೆ ರೆಡಿನೇ ಇರಲಿಲ್ಲ. ಆದರೆ ಕಿಚ್ಚನ ಲೆವೆಲ್ಗೆ ಹೋಗೋದಾದರೆ ಈ ಸೀಸನ್ ಚಪ್ಪಾಳೆ ಪಡೆದಂತಹ ವ್ಯಕ್ತಿ ಈಗ ಸೀಸನ್ ಚಪ್ಪಾಳೆಯನ್ನು ಪಡೆದಂಥ ವ್ಯಕ್ತಿ ಈ ಬಿಗ್ ಬಾಸಿಂದ ಆಚೆ ಬರ್ತಾನೆ ಅಂತಂದರೆ ಅವ್ನು ಸೀಸನ್ ಚಪ್ಪಾಳೆಗೆ ಅರ್ಹನ, ಅಥವಾ ಸೀಸನ್ ಚಪ್ಪಾಳೆ ಪಡೆದಿದ್ದು ನಿಜಾನ, ಅಥವಾ ಅದು ಅವನಿಗೆ ಅರ್ಹತೆ ಇತ್ತ? ಇದು ಏನಿದ್ರು ಕಿಚ್ಚನ ವೈಯಕ್ತಿಕವಾಗಿ ಕೊಟ್ಟಂತಹ ಸೀಸನ್ ಚಪ್ಪಾಳೆ. ವಾರದ ಚಪ್ಪಾಳೆ ಮಾತ್ರ ಆ ವ್ಯಕ್ತಿಗೆ ಸಲ್ಲಬೇಕು. ಅದು ಕೂಡ ಹೆಂಗೆ ತಿಂದು ಮಂಗನ ಅಂತ ಆಡಿದ್ದಕ್ಕೋಸ್ಕರ, ಅದು ಮೋಸದ ಆಟ ಆಡಿದ್ದಕ್ಕೋಸ್ಕರ ಆ ವ್ಯಕ್ತಿಗೆ ವಾರ ಚಪ್ಪಾಳೆ ಸಿಕ್ತು. ಅದಾದ ಬಳಿಕ ಈ ವೀಕ್ನಲ್ಲಿ ಕೊನೆಯ ಎಲಿಮಿನೇಷನ್ ವೀಕಲ್ಲಿ, ಕೊನೆಯ ಮಿಡ್ನೈಟ್ ಎಲಿಮಿನೇಷನಲ್ಲಿ ಧ್ರುವಂತನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ದಾರೆ. ಅದು ಇದು ಈಗಿನ ಎಕ್ಸ್ಕ್ಲೂಸಿವ್ ಮಾಹಿತಿ. ಆದರೆ ಅದು ಇನ್ನೂ ಎಪಿಸೋಡ್ನಲ್ಲಿ ಬರಬೇಕಾಗಿದೆ. ಇನ್ನೇನಪ್ಪ ಅಂತಂದರೆ ಇನ್ನು ಕೆಲವೇ ದಿನಗಳು ಬಿಗ್ ಬಾಸ್ ಮನೆ ವಿನ್ನರನ್ನು ಘೋಷಿಸುತ್ತೆ. ಆದರೆ ಹಿಂದೆ ಬಿಟ್ಟಂತಹ ಮೊದಲನೇ ಪ್ರೋಮೋದಲ್ಲಿ ಗಿಲ್ಲಿ ಜನರ ಮುಂದೆ ಇದ್ದಂತಹ ಆ ಅಭಿಮಾನ ಆಗಿರ್ಬೋದು, ಗಿಲ್ಲಿಯ ನಡವಳಿಕೆ, ಗಿಲ್ಲಿಯ ಆಟ, ಗಿಲ್ಲಿ ಫೇಮಸ್ ನೋಡ್ತಾ ಹೋದರೆ ಗಿಲ್ಲಿನ ಬಿಟ್ಟು ಬೇರೆ ಯಾವ ವ್ಯಕ್ತಿಯೂ ಸಹ ಬಿಗ್ ಬಾಸ್ ವಿನ್ಗೆ ಅಲ್ಲ, ಖಂಡಿತವಾಗಿಯೂ. ಸೊ ವ್ಯಕ್ತಿ ಗಿಲ್ಲಿ ಏನಿದ್ರು ಹೀರೋನೇ ಆಗಿರ್ತಾನೆ, ಧ್ರುವಂತ್ ಯಾವತ್ತಿದ್ರು ಝೀರೋನೇ. ಸೊ ಝೀರೋ ಅನ್ನೋಂಥ ವ್ಯಕ್ತಿ ಖಂಡಿತವಾಗೂ ಝೀರೋನೇ. ಆದರೆ ತನ್ನಿಗೆ ತಾನು ಹೀರೋ ಅಂದ್ಕೊಂಡು ಘೋಷಿಸ್ಕೊಂಡು ಬಿಗ್ ಬಾಸ್ ವಿನ್ನರ್ ನಾನು ಅಂತಂದು ಮೊನ್ನೆ ಬಿಲ್ಡಪ್ ಕೊಟ್ಟು ಇವತ್ತು ಮನೆಯಿಂದ ಆಚೆ ಬಂದು ಅದೇ ಜನಗಳಿಗೆ ಯಾವ ಮುಖ ಇಟ್ಕೊಂಡು ಮುಖ ತೋರಿಸ್ತಾನೆ ಆ ವ್ಯಕ್ತಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಏನಪ್ಪ ಅಂತಂದರೆ ಮುಂಬರುವ ಇನ್ನೂ ಬಿಗ್ ಬಾಸ್ನ ಹೊಸ ಮಾಹಿತಿಗಳೊಂದಿಗೆ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಟಾನ್ ಕನ್ನಡಿಗನ ಯೂಟ್ಯೂಬ್ ಚಾನಲ್. ಬಾಯ್.